Hi friends, welcome back to my YouTube channel Lipika Vlogs. ಯಾರೆಲ್ಲ ಹಾಫ್ ಡೇ ಔಟ್ ಗೋಯಿಂಗ್ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ದೀರೋ ಒಂದ್ಸಲ ಇಲ್ಲಿಗೂ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ನಾವಿವತ್ತು ಚಿನ್ನದ ಗಣಿ ಅಂತಲೇ ಹೆಸರುವಾಸಿ ಆಗಿರುವ ಕೋಲಾರ ಸಮೀಪದಲ್ಲಿರೋ ಅಂತರಗಂಗೆಯಲ್ಲಿದ್ದೀವಿ. ಇಲ್ಲಿ ಏನೇನು ವೈಶಿಷ್ಟ್ಯತೆ, ಈ ದೇವಸ್ಥಾನದ ವಿಸ್ಮಯಗಳೇನು ಅಂತ ತಿಳಿಯೋಣ. ಇದೊಂದು ಅತ್ಯಂತ ಪುರಾತನ ಪುಣ್ಯಕ್ಷೇತ್ರವಾಗಿದೆ. ಇಲ್ಲಿ ಪ್ರವಹಿಸುವಂತಹ ನೀರು ಭಾರತದ ಪವಿತ್ರ ನದಿಯಾದ ಗಂಗಾ ನದಿ. ರಹಸ್ಯವಾದ ಸ್ಥಳದಿಂದ ಅಂತರಗಾಮಿನಿಯಾಗಿ ನೀರು ಹರಿಯೋದ್ರಿಂದ ಇದನ್ನು ಅಂತರಗಂಗೆ ಅಂತ ಕರೀತಾರೆ. ಇದು ದಕ್ಷಿಣ ಕಾಶಿಯಷ್ಟೇ ಪವಿತ್ರ ಕ್ಷೇತ್ರ ಆಗಿರೋದ್ರಿಂದ ದಕ್ಷಿಣ ಕಾಶಿ ಕ್ಷೇತ್ರ ಎಂದೇ ಹೆಸರುವಾಸಿಯಾಗಿದೆ. ಇದು ಪೌರಾಣಿಕವಾಗಿಯೂ ಕೂಡ ಬಹಳ ಮಹತ್ವವನ್ನು ಹೊಂದಿದೆ. ಈ ಬೆಟ್ಟ ಪರಶುರಾಮನು ಕಾಂತ ವೀರ್ಯಾರ್ಜುನನನ್ನು ಕೊಂದಿದ್ದು ಇದೇ ಬೆಟ್ಟದಲ್ಲಿ ಎಂದು ನಂಬಲಾಗುತ್ತದೆ. ಇವಾಗ ನೋಡ್ತಿದ್ದೀರಲ್ಲ ಬಸವಣ್ಣ, ಈ ಬಸವಣ್ಣದ ಬಾಯಿಂದ ತುಂಬ ವರ್ಷದಿಂದ ನೀರು ಬರ್ತಿದೆ. ಎಲ್ಲಿಂದ ಬರ್ತಿದೆ, ಇದ್ರ ಮೂಲ ಇದುವರೆಗೂ ಗೊತ್ತಾಗಿಲ್ಲ. ಅನಾರೋಗ್ಯ ಸಮಸ್ಯೆ ಇರೋರು ಈ ನೀರನ್ನು ಕುಡಿದ್ರೆ ಹುಷಾರಾಗ್ತಾರೆ ಅನ್ನೋ ಒಂದು ನಂಬಿಕೆ ಐತೆ. ಇಲ್ಲಿ ಬರುವಂತಹ ನೀರು ತುಂಬ ಔಷಧೀಯ ಗುಣಗಳನ್ನು ಹೊಂದಿರುತ್ತೆ ಅನ್ನೋ ಒಂದು ನಂಬಿಕೆ. ಇಲ್ಲಿ ಇರುವಂತಹ ಶಿವನಿಗೆ ಕಾಶಿ ವಿಶ್ವೇಶ್ವರ ಎಂದು ಕರೀತಾರೆ. ಈ ಬೆಟ್ಟನ ಪೂರ್ತಿ ಮೇಲೆ ಹತ್ಕೊಂಡು ಹೋದರೆ ಏಳೂರು ಒಂದೇ ಸಲ ಕಾಣಿಸುತ್ತಂತೆ. ನಾವು ಈ ಪ್ಲೇಸ್ ನೋಡ್ಕೊಂಡು ನೆಕ್ಸ್ಟ್ ಕೋಟಿಲಿಂಗೇಶ್ವರ ಹೋಗೋ ಪ್ಲ್ಯಾನ್ ಇತ್ತು, ಸೊ ಹತ್ತಿಲ್ಲ. ನೀವೇನಾದರೂ ಬಂದರೆ ಒಂದು ಸಲ ಟ್ರೈ ಮಾಡಿ. ರೈನಿ ಸೀಸನಲ್ಲಿ ವಿಸಿಟ್ ಮಾಡಿ, ಸಮ್ಮರ್ ಸೀಸನಲ್ಲಿ ನೀರು ಇರೋದಿಲ್ಲ. ಕೋಲಾರ ಅಂದ ತಕ್ಷಣ ನಿಮಗೆಲ್ಲ ಗೊತ್ತೇ ಇರುತ್ತೆ ಇಲ್ಲಿ ನೀರಿನ ಅಭಾವ ಎಷ್ಟಿರುತ್ತೆ ಅಂತ. ಮೊದಲು ಸಮ್ಮರ್ ಸೀಸನಲ್ಲೂ ಕೂಡ ನೀರು ಹರಿತಿತ್ತಂತೆ, ಬಟ್ ಇವಾಗ ಇಲ್ಲ. ಆದರೂ ಒಂದು ವಿಸ್ಮಯ ಏನಂದರೆ ಈ ನಂದಿ ಬಾಯಿಂದ ಬರುವಂಥ ನೀರು ಮಾತ್ರ ಇದುವರೆಗೂ ನಿಂತೇ ಇಲ್ಲ. ಏನು ವಿಸ್ಮಯ ಅಲ್ವಾ. ಈ ಪ್ಲೇಸ್ ನೋಡಿದಾಯಿತು, ನೆಕ್ಸ್ಟ್ ಕೋಟಿಲಿಂಗೇಶ್ವರ ನೋಡೋಣ ಅಂತ ಹೊರಟ್ವಿ. ಅಲ್ಲೇನೇನೇನಾಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅಯ್ಯೋ ಮರ್ತೇ ಬಿಟ್ಟೆ ಕಣ್ರಿ, ನಮ್ಮ ಬಾಸ್ ಬಂಟ್ರ ಬಗ್ಗೆನೇ ಪರಿಚಯ ಮಾಡಿಸ್ಲಿಲ್ಲ. ಫಸ್ಟ್ ಬರ್ತಿದ್ದ ತಕ್ಷಣ ನಮ್ಮನ್ನು ವೆಲ್ಕಮ್ ಮಾಡಿದೆ ನಮ್ಮ ಬಾಸ್ ಬಂಟ್ರು ಅಂದ ತಕ್ಷಣ ಎಲ್ರಿಗೂ ಗೊತ್ತೇ ಆಗಿರುತ್ತೆ. ಇಲ್ಲಿದ್ದಾರೆ ನೋಡಿ. ಬರ್ತಿದ್ದ ತಕ್ಷಣ ನನ್ನ ಫ್ರೆಂಡ್ ಪರ್ಸ್ ಕಿತ್ಕೊಂಡು ಹೋಗ್ಬಿಡ್ತು. ಅದರಲ್ಲಿ ಇದ್ದಿದ್ದು ATM ಕಾರ್ಡ್, ಅಮೌಂಟ್ ಎಲ್ಲ ಅಲ್ಲಿ ಇಲ್ಲಿ ಎಸ್ತಾಡ್ಬಿಡ್ತು. ಸದ್ಯ ಪರ್ಸಿಂದ ಫೋನ್ ಕೆಳಗಡೆ ಬಿದ್ದಿದ್ದರಿಂದ ಫೋನ್ ಒಂದು ಸಿಕ್ತು. ಸ್ಟಾರ್ಟಿಂಗೇ ಹಿಂಗೆ ಆಯ್ತಲ್ಲ ಅಂತ ಬೇಜಾರಾಯಿತು. ಬಟ್ ಆ್ಯಪನ್ ಮೀನ್ಸ್ ಆ್ಯಪನ್, ವಾಟ್ ವಿ ಡೂ. ಸದ್ಯ ಫೋನ್ ಸಿಕ್ತಲ್ಲ ಅಂದ್ಕೊಂಡು ಮುಂದೆ ಹೋದ್ವಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ನನ್ನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.